ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವಟ ಸಾವಿತ್ರಿ ಪೂಜೆ ಹಾಗೂ ಕಾರ ಹುಣ್ಣಿಮೆಯ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಈ ಕಾರ ಹುಣ್ಣಿಮೆಯನ್ನು ವಿಶೇಷವಾಗಿ ಹಳ್ಳಿಗಳಲ್ಲಂತೂ ಬಹಳಷ್ಟು ಸಡಗರದಿಂದ ಆಚರಿಸುತ್ತಾರೆ. ಈ ಹುಣ್ಣಿಮೆಯಂದು ರೈತರಂತೂ ತಮ್ಮ ಮನೆಯಲ್ಲಿರುವಂಥ ಎತ್ತುಗಳನ್ನು ತೊಳೆದು ಅವುಗಳಿಗೆ ಬಣ್ಣಗಳನ್ನು ಹಚ್ಚಿ ಹೂವಿನ ಮಾಲೆಯನ್ನು ಹಾಕಿ ಎತ್ತುಗಳನ್ನು ಶೃಂಗರಿಸುತ್ತಾರೆ. ಯಾಕೆಂತಂದರೆ ಅವತ್ತು ಭೂಮಿಯನ್ನು ಉಳುವಂಥ ನಮ್ಮ ಬಸವನನ್ನು ಅವರು ಪೂಜೆ ಮಾಡುತ್ತಾರೆ. ಮತ್ತು ಏನಂತಂದರೆ ಕಾರ ಹುಣ್ಣಿಮೆ ಬಂದಿರೋದ್ರಿಂದ ಎಲ್ಲ ಹಬ್ಬಗಳು ಪ್ರಾರಂಭವಾಗುತ್ತೆ. ಒಂದು ಹಳ್ಳಿಯಲ್ಲಿ ಒಂದು ಮಾತಿದೆ, ಉಗಾದಿ ಹುಡ್ಕೊಂಡು ಹೋಯ್ತಂತೆ ಕಾರ ಹುಣ್ಣಿಮೆ ಕರ್ಕೊಂಡು ಬಂತಂದರೆ. ಅಂದರೆ ಕಾರ ಹುಣ್ಣಿಮೆಯಿಂದ ಎಲ್ಲ ಹಬ್ಬಗಳು ಪ್ರಾರಂಭವಾಗಿ ಅದೇ ರೀತಿಯಾಗಿ ನಮ್ಮ ಕಾರ ಹುಣ್ಣಿಮೆ ಬಂದ ನಂತರವೇ ಎಲ್ಲ ರೈತರು ಏನಂತಂದರೆ ಹೊಲವನ್ನು ಉಳುವುದು ಮತ್ತು ಬಿತ್ತನೆ ಕೆಲಸವನ್ನು ಆವಾಗಿಂದನೇ ಸ್ಟಾರ್ಟ್ ಮಾಡ್ತಾರೆ. ಮಳೆನೂ ಕೂಡ ಆವಾಗಿಂದನೂ ಪ್ರಾರಂಭವಾಗಿರ್ತದೆ. ಅದೇ ರೀತಿ ಕಾರ ಹುಣ್ಣಿಮೆಯಂದು ಎಲ್ಲ ರೈತರ ಮನೆಯಲ್ಲಿ ಹಾಗೂ ಎಲ್ಲರಲ್ಲಿ ಏನಂತಂದರೆ ಹೋಳಿಗೆಯನ್ನು ಮಾಡಿ ಆ 2 ಎತ್ತುಗಳಿಗೆ ಏನಂತಂದರೆ ಹೋಳಿಗೆಯನ್ನು ತಿನ್ನಿಸಿ ಅವರು ಪೂಜೆಯನ್ನು ಮಾಡುತ್ತಾರೆ. ಅದೇ ರೀತಿಯಾಗಿ ಆವತ್ತು ಎತ್ತುಗಳನ್ನು ಸಿಂಗರಿಸಿ ಊರಲ್ಲಿ ಓಡಲಿಕ್ಕೆ ಬಿಟ್ಟಿರುತ್ತಾರೆ. ಕರಿ ಎತ್ತು ಮತ್ತು ಬಿಳಿ ಎತ್ತುಗಳನ್ನ ಬಿಟ್ಟಿರುತ್ತದೆ. ಕರಿ ಎತ್ತು ಮುಂದೆ ಬಂದರೆ ಹಿಂಗಾರು ಬೆಳೆ ಚೆನ್ನಾಗಿರುತ್ತದೆ, ಬಿಳಿ ಎತ್ತು ಮುಂದೆ ಬಂದರೆ ಮುಂಗಾರು ಬೆಳೆ ಮಳೆ ಎಲ್ಲ ಚೆನ್ನಾಗಿರುತ್ತದೆ ಎಂದು ತಿಳಿದುಕೊಳ್ಳುವುದು. ಇನ್ನು ವಟ ಸಾವಿತ್ರಿ ಪೂಜೆ ಬಗ್ಗೆ ತಿಳಿಯೋಣ. ಈ ವಟ ಸಾವಿತ್ರಿ ಪೂಜೆಯನ್ನು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆಯಂದು ಮಾಡಬೇಕು. ಇದು ಸತಿ ಸಾವಿತ್ರಿಯ ಪೂಜೆ ಕೂಡ ಆಗಿರುತ್ತದೆ. ಏಕೆ ಅಂತಂದರೆ ಸತಿ ಸಾವಿತ್ರಿಯು ತನ್ನ ಗಂಡ ಸತ್ಯವಾಹನನನ್ನು ಯಮದಿಂದನೇ ಕಾಪಾಡಿಕೊಂಡಿರುತ್ತಾಳೆ. ಯಮನ ಹತ್ರ ಏನಂತಂದರೆ ತನ್ನ ಗಂಡನಿಗೆ ದೀರ್ಘಾಯುಷ್ಯ ಕೊಡು ಎಂದು ಬೇಡಿಕೊಂಡಿರುತ್ತಾಳೆ. ಯಾಕೆ ಅಂತಂದರೆ ಸತ್ಯವಾಹನು ಅಲ್ಪ ಆಯುಷ್ಯಾಗಿರುತ್ತಾನೆ. ಈ ಎಲ್ಲ ಘಟನೆ ನಡೆದಿರುವುದು ಒಂದು ಆಲದ ಮರದ ಕೆಳಗೆ. ಅದಕ್ಕೆ ಹುಣ್ಣಿಮೆಯಂದು ಎಲ್ಲ ಸುಮಂಗಲಿಯರು ಆಲದ ಮರಕ್ಕೆ ಬಿಳಿ ದಾರವನ್ನು 5 ಎಳೆ ಸುತ್ತಿ ಅಲ್ಲಿ ಕುಂಕುಮ ಅರಿಶಿಣವೆಲ್ಲ ಹಚ್ಚಿ ದೀಪವನ್ನು ಹಚ್ಚಿ ಅವತ್ತು ಮಹಿಳೆಯರು ಉಪವಾಸ ಇರಬೇಕು. ನಂತರ ಏನಂತಂದರೆ 5 ಜನ ಮುತ್ತೈದರಿಗೆ ಉಡಿಯನ್ನು ತುಂಬಿ ಅವರಿಗೆ ಭಕ್ತಿಯಿಂದ ನಮಸ್ಕರಿಸಿ ಮನೆಗೆ ಬಂದು ಗಂಡನಿಗೂ ಕೂಡ ನಮಸ್ಕರಿಸಿ ದೇವರಲ್ಲಿ ಭಕ್ತಿಯಿಂದ ನಾವು ಯಾವಾಗಲೂ ಸುಮಂಗಲಿಯರಾಗಿರಬೇಕಂತ ದೇವರಲ್ಲಿ ಪ್ರಾರ್ಥಿಸಿ ಸಂಜೆ ಹೊತ್ತು ಈ ಉಪವಾಸವನ್ನು ಬಿಡಬೇಕು. ಓಕೆ ಫ್ರೆಂಡ್ಸ್, ಸಿಂಪಲ್ಲಾಗಿ ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.